ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿವೇಕ ನಿಧಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಟುಡೇಸ್ ಕ್ಲಾಸ್ ವಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್. ಓಕೆನಾ, ಇದರ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಮತ್ತೆ ಥೀಮ್ಸ್, ಸ್ಟೈಲ್ಸ್ ಮತ್ತು ಇತರ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ KCET, NET, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಆಲ್ಸೋ PU lecturer examination, so that you must have to watch this video until end. So in this class you know that the old English period, which starts from 450 to 1066 until Norman Conquest ವರೆಗೂ ಕೂಡ ನಮಗೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತಕ್ಕಂಥದ್ದು ನೋಡೋದಕ್ಕೆ ಸಿಗ್ತದೆ. ಈ ಎರಡೂ ಕೂಡ ಏಡಿನೇ ಆಗಿರ್ತವೆ ಸ್ನೇಹಿತರೆ. ಅಂದ್ರೆ 450 AD ಟು 1066 AD ವರೆಗೂ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನೋಡೋದಕ್ಕೆ ಸಿಗ್ತದೆ. ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಈಸ್ ಆಲ್ಸೋ ನೋನ್ ಆಸ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ಇನ್ ದಿಸ್ ಕ್ಲಾಸ್ we're going to learn about the historical background of the old English period and also religious background, social and cultural structure, language and literary nature, and major themes, styles and literary features, and also transition. These are all the things which we're going to cover in this class. Okay na, ನಿಮಗೆಲ್ಲರಿಗೂ ಗೊತ್ತಿದೆ 450 to 1066. This is the most important which you must have to remember. Okay, ಈಗ ಬರೋಣ ಮೊದಲನೇದಾಗಿ historical background. Okay, what are the things that have taken place at the time of old English period ಅಂತ ನೋಡ್ತಾ ಹೋದಾಗ the old English period also known as Anglo-Saxon period. As I told you earlier, the old English period is known as Anglo-Saxon period, which begins around 450 AD when Germanic tribes, the Angles, Saxons and Jutes invaded Britain after the Roman withdrawal. ಓಕೆನಾ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಏನಾಗ್ತದೆ ಅಂತಂದ್ರೆ ಯಾವಾಗ ಈ ರೋಮನ್ಸ್ ಏನಿರ್ತಾರೆ ಅಂದ್ರೆ ರೋಮನ್ಸ್ ಬ್ರಿಟನ್ ಅನ್ನ ಬಿಟ್ಟು ಹೋದ ನಂತರ ಬ್ರಿಟನ್ಗೆ ಯಾರು ಬರ್ತಾರೆ ಅಂತಂದ್ರೆ ಆಂಗ್ಲೋ ಸ್ಯಾಕ್ಸನ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರ್ತಾರೆ. ಆಂಗಲ್ಸ್, ಸ್ಯಾಕ್ಸನ್ಸ್ ಮತ್ತು ಜೂಟ್ಸ್ ಅಂತಕ್ಕಂಥ ಮೂರು ಟ್ರೈಬ್ಸ್ ಏನ್ ಮಾಡ್ತಾರೆ, ಇಂಗ್ಲೆಂಡ್ ಬರ್ತಾರೆ. ದೇ ಬಿಲಾಂಗ್ಸ್ ಟು ಜರ್ಮನ್. ಓಕೆನಾ, ದೇ ಬಿಲಾಂಗ್ಸ್ ಟು ಜರ್ಮನ್. ದೇ ಆರ್ ನೋನ್ ಆಸ್ ಅ ಜರ್ಮೇನಿಕ್ ಟ್ರೈಬ್. ಸೊ ದೇ ಕೇಮ್ ಟು ವೇರ್ ದೇ ಕೇಮ್ ಟು ಇಂಗ್ಲೆಂಡ್ ಅಂಡ್ ದೇ ಸ್ಟಾರ್ಟೆಡ್ ಟು ರೂಲ್. ಓಕೆನಾ, ಹಾಗಾಗಿ ಅವ್ರು ಬರೋದು ಯಾವಾಗ ಅಂತಂದ್ರೆ 450 AD ಅಲ್ಲಿ. ಓಕೆನಾ, ನಿಮ್ಗೆ ಇದಕ್ಕಿಂತ ಮುಂಚಿನ ತರಗತಿಗಳಲ್ಲಿ ಇನ್ ದ ಬಿಫೋರ್ ಕ್ಲಾಸಸ್ ಐ ಹ್ಯಾವ್ ಗಿವನ್ ದ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಬಟ್ ಆಲ್ಸೋ ಇನ್ ದಿಸ್ ಕ್ಲಾಸ್ ವಿ ಶಲ್ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಓಕೆನಾ, ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಪಡೆಯುವಂತಹ ಪ್ರಯತ್ನವನ್ನು ಮಾಡೋಣ. ಓಕೆ ಸ್ನೇಹಿತರೆ, ನಿಮಗೆ ನಾನು ಅರ್ಲಿಯರ್ videos I have given all the information, but still in this video let's we know before coming to the Anglo-Saxons, before coming to the Romans, the England was ruled by the Celts ಅಂತ ಕರಿತೀವಿ. ಯಾರು ಸ್ನೇಹಿತರೆ? Celts ಅಂತ ಹೇಳಿ. ಈ Celts ಏನಂತಂದ್ರೆ ದೇ ಆರ್ ದ ಏನಪ್ಪಾ ಅಂದ್ರೆ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದಿ ಬ್ರಿಟನ್. ಅಂದ್ರೆ ಇವರು ಬ್ರಿಟನ್ನ ಮೂಲ ನಿವಾಸಿಗಳು. ಯಾರು ಮೂಲ ನಿವಾಸಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾರನ್ನ? ಸೆಲ್ಟ್ಸ್ ಅಂತ ಹೇಳಿ. ಈ ಸೆಲ್ಟ್ಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಮೂರು ತರನಾಗಿರ್ತಕ್ಕಂಥ ಜನಾಂಗಗಳಿರ್ತವೆ, ಗುಂಪುಗಳು. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಗ್ರೂಪ್ಸ್. ಅಂದ್ರೆ ನಾಟ್ ಓನ್ಲಿ ತ್ರೀ ಬಟ್ ಸೋ ಮೆನಿ ಗ್ರೂಪ್ಸ್, ಬಟ್ ದ ಪ್ರಾಮಿನೆಂಟ್ಸ್ ಗ್ರೂಪ್ಸ್ ಆರ್ ಯಾರಪ್ಪ ಅಂತಂದ್ರೆ ಪ್ರಾಮಿನೆಂಟ್ಸ್ ಗ್ರೂಪ್ ಯಾವ ಅಂತಂದ್ರೆ ಒಂದು ಬ್ರಿಟನ್ಸ್ ಅಂತ ಇರುತ್ತೆ. ಏನಂತಂದ್ರೆ ಬ್ರಿಟನ್ಸ್ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಅಥವಾ ಇವ್ರನ್ನ ಇನ್ನೊಂದೇನಂತ ಕರಿತೀವಿ ಅಂತಂದ್ರೆ ಬ್ರಿಟನ್ಸ್ ಅಂತ ಹೇಳೋದು ಕೂಡ ಕರಿತೀವಿ. ಅಂಡ್ ಗೇಲ್ಸ್ ಅಂತ ಹೇಳ್ಬಿಟ್ಟು, ಯಾವುದು ಗೇಲ್ಸ್ ಅಂತ ಹೇಳ್ಬಿಟ್ಟು ಈ ಟ್ರೈಬ್ಸ್ ಇಲ್ಲಿ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಬಹುದು ಬ್ರಿಟನ್ ಅಂತಕ್ಕಂಥ ಹೆಸರೇನಿದೆ ಅಲ್ಲ, ಯು ಆಲ್ ನೋ ದಟ್ ದ ನೇಮ್ ಆಫ್ ದ ಬ್ರಿಟನ್. ದಟ್ ನೇಮ್
ಕೇಮ್ ಫ್ರಮ್ ದಿ ಯಾವ್ದಪ್ಪ ಅಂತಂದ್ರೆ ಈ ಬ್ರಿಟನ್ಸ್ ಅಂತಕ್ಕಂಥ ಗುಂಪು ಏನಿತ್ತಲ್ಲ ಇದರಿಂದ ಬ್ರಿಟನ್ ಅಂತಕ್ಕಂಥ ನೇಮ್ ಏನ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆಫ್ಟರ್ ಈ ಬ್ರಿಟನ್ಸ್ ಈ ಸೆಲ್ಟ್ಸ್ ಏನಿದ್ರಲ್ಲ ಇವರು ಮೂಲ ನಿವಾಸಿಗಳು. ಆಫ್ಟರ್ ದ ಸೆಲ್ಟ್ಸ್ ರೋಮನ್ ಕಾನ್ಕ್ವೆಸ್ಟ್ ಅಂತಂದ್ರೆ ರೋಮನ್ ಕಾನ್ಕ್ವೆಸ್ಟ್ ಆಗುತ್ತೆ, ರೋಮನ್ ಇನ್ವೇಷನ್ ಆಗುತ್ತೆ. ಯಾರು ಬರ್ತಾರೆ? ರೋಮನ್ಸ್ ಬರ್ತಾರೆ. ಇದನ್ನ ನಾವು ರೋಮನ್ ಕಾನ್ಕ್ವೆಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಅಂತ ಕರಿತೀವಿ ರೋಮನ್ ಕಾನ್ಕ್ವೆಸ್ಟ್ ಅಂತ ಕರಿತೀವಿ. ಇದನ್ನ 55 BC ಯಲ್ಲಿ ನೋಡ್ತೀವಿ ನಾವು. ಯಾವಾಗ ನೋಡ್ತೀವಿ? 55 BC ಯಲ್ಲಿ. ಓಕೆನಾ? 55 BC ಯಲ್ಲಿ ಏನಾಗುತ್ತೆ ಅಂತಂದ್ರೆ ಜೂಲಿಯಸ್ ಸೀಸರ್, ಯಾರು? ಜೂಲಿಯಸ್ ಸೀಸರ್ ಏನ್ ಮಾಡ್ತಾರೆ ಅಂತಂದ್ರೆ ದಾಳಿ ಮಾಡ್ತಾರೆ. ಯಾವ್ದ್ರ ಮೇಲೆ? ಬ್ರಿಟನ್ ಅನ್ನ ಮೇಲೆ ಜೂಲಿಯಸ್ ಸೀಸರ್ ಏನ್ ಮಾಡ್ತಾರೆ? ದಾಳಿಯನ್ನ ಮಾಡ್ತಾರೆ. ಆವಾಗ ಏನಾಗುತ್ತೆ, ಈ ಇಂಗ್ಲೆಂಡ್ ಏನಾಗುತ್ತೆ ಅಂತಂದ್ರೆ ರೋಮನ್ನರ ಆಳ್ವಿಕೆಗೆ ಒಳಪಡುತ್ತೆ. ಅದಾದ ನಂತರ ದ ರೋಮನ್ ವಿತ್ಡ್ರಾವಲ್ ಆಫ್ ದ ರೋಮನ್ ಅಂದ್ರೆ ರೋಮನ್ಸ್ ಏನಾಗ್ತಾರೆ, ಇಂಗ್ಲೆಂಡ್ ಅನ್ನ ಬಿಟ್ಟು ಹೋಗ್ತಾರೆ. ಓಕೆನಾ? ಇಂಗ್ಲೆಂಡ್ ಅನ್ನ ಬಿಟ್ಟು ಹೋದ ನಂತರ ಇಂಗ್ಲೆಂಡ್ಗೆ ಬರೋರು ಯಾರು ಅಂತಂದ್ರೆ ಆಂಗ್ಲೋ ಸ್ಯಾಕ್ಸನ್ಸ್ ಮತ್ತೆ ಜೂಟ್ಸ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನು ಹೇಳಿದ್ನಲ್ಲ, ಅವರು ಏನಾಗುತ್ತೆ ಆಂಗ್ಲೋ ಸ್ಯಾಕ್ಸನ್ಸ್ ಏನ್ ಮಾಡ್ತಾರೆ, ಇಂಗ್ಲೆಂಡ್ಗೆ ಬರ್ತಾರೆ. ಓಕೆನಾ? ದೇ ಕಮ್ ಟು ಇಂಗ್ಲೆಂಡ್ಗೆ ಬರ್ತಾರೆ ಇನ್ ದ ಇಯರ್ ಆಫ್ 400 ಅರೌಂಡ್ 450 ಅಂದ್ರೆ ನಿಖರವಾಗಿರ್ತಕ್ಕಂಥ ಡೇಟ್ ಅಲ್ಲ, ಬಟ್ 450 ಕಾಲ ಸುಮಾರಿಗೆ ಅವ್ರು ಏನ್ ಮಾಡ್ತಾರೆ, ಬ್ರಿಟನ್ಗೆ ಬರ್ತಾರೆ. ಇಲ್ಲಿಂದ ನಮಗೆ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ ಓವರ್ ದ ಸಿಚುವೇಶನ್, ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರಬಹುದು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಓಕೆ, ನಾನು ಇಲ್ಲಿವರೆಗೂ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡುವಂಥ ಪ್ರಯತ್ನ ಮಾಡಿದೆ. ಯಾರ್ಯಾರು ಬಂದ್ರು, ಆದ ನಂತರ ಯಾರು ಬಂದ್ರು, ಅದಾದ ನಂತರ ಈ ಆಂಗ್ಲೋ ಸ್ಯಾಕ್ಸನ್ಸ್ ಯಾವ ತರ ಬಂದು ಎಮರ್ಜ್ ಆದ್ರು ಇಂಗ್ಲೆಂಡ್ಗೆ ಅಂತ. ಯು ಶುಡ್ ನೋ ದಟ್ ದೇ ಆರ್ ಜರ್ಮೇನಿಕ್ ಟ್ರೈಬ್ಸ್. ಓಕೆನಾ? ಅದಕ್ಕಿಂತ ಮುಂಚೆ ರೋಮನ್ನರು ಬಂದಾಗ ಇನ್ ಬ್ರಿಟನ್ ದೇರ್ ಆರ್ ಸೋ ಮಚ್ ಆಫ್ ಇನ್ಫ್ಲೂಯೆನ್ಸ್ ಆಫ್ ಲ್ಯಾಟಿನ್ ಇನ್ ದ ಬ್ರಿಟನ್. ಆಫ್ಟರ್ ಕಮಿಂಗ್ ಆಫ್ ದ Anglo-Saxons, the German influence was very high on the literature of the England. ಓಕೆನಾ? ಇಲ್ಲಿ ಇರ್ತಕ್ಕಂಥ ಕೀ ಆಸ್ಪೆಕ್ಟ್ಸ್, ಕೀ ಹಿಸ್ಟೋರಿಕಲ್ ಪಾಯಿಂಟ್ಸ್ ಏನಪ್ಪಾ ಅಂತ ಬಂದಾಗ, ಬ್ರಿಟನ್ ವಾಸ್ ಡಿವೈಡೆಡ್ ಇಂಟು ಸ್ಮಾಲ್ ಕಿಂಗ್ಡಮ್ಸ್. ಓಕೆ, ಅವು ನಾವು ವೆಸೆಕ್ಸ್, ಮರ್ಸಿಯಾ, ನಾರ್ಥಂಬ್ರಿಯಾ ಅಂತ ಹೇಳಿ ಕರಿತಾರೆ. ಇದನ್ನ ನಾವು ಇನ್ನು ಸ್ವಲ್ಪ ಡೀಪ್ ಆಗಿ ನೋಡ್ತಾ ಹೋದ್ರೆ ಇದನ್ನ ನಾವು ಹೆಪ್ಟಾರ್ಕಿ ಅಂತ ಕರಿತೀವಿ ಸ್ನೇಹಿತರೆ. ಅಂತ ಕರಿತೀವಿ ಹೆಪ್ಟಾರ್ಕಿ ಅಂತ ಕರಿತಾ ಹೋಗ್ತೀವಿ. ಹೆಪ್ಟಾರ್ಕಿ ಅಂತಂತಂದ್ರೆ ಒಂದು 7 ಕಿಂಗ್ಡಮ್ ಅನ್ನ 7 ಕಿಂಗ್ಡಮ್ಗಳಾಗಿತ್ತು, ಅದು 7 ಸ್ಟೇಟ್ಸ್ಗಳಾಗಿ 7 ಭಾಗಗಳಾಗಿ ಇಂಗ್ಲೆಂಡ್ ಅನ್ನ ವಿಭಜಿಸಲಾಗಿರುತ್ತೆ. ಅಂದ್ರೆ ಈ 7 ಭಾಗಗಳಾಗಿ ಗುರುತಿಸಲಾಗಿರುತ್ತೆ. ಅವುಗಳನ್ನು ನಾವು ಈಸ್ಟ್ ಆಂಗ್ಲಿಯಾ, ನಾರ್ಥಂಬ್ರಿಯಾ, ಎಸೆಕ್ಸ್, ಸಿಸೆಕ್ಸ್, ವೆಸೆಕ್ಸ್, ಕೆಂಟ್, ಮರ್ಸಿಯಾ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಸೊ ಅದರಲ್ಲಿ 3 ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿದರೆ, ಸ್ವಲ್ಪ ಈ 3 ಬಗ್ಗೆ ನೀವು ಗೊತ್ತಿರಬೇಕು. ನಾ ಹೇಳ್ದಲ್ಲ, ಉಳಿದಿರ್ತಕ್ಕಂಥ 7 ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ಯಾವ ಎಲ್ಲವನ್ನು ಸೇರಿ 7 ಇದಾವೆ. ಯಾವ ಅಂತಂದ್ರೆ ಈಸ್ಟ್ ಆಂಗ್ಲಿಯಾ, ನಾರ್ಥಂಬ್ರಿಯಾ, ಎಸೆಕ್ಸ್, ಸಿಸೆಕ್ಸ್, ವೆಸೆಕ್ಸ್, ಕೆಂಟ್ ಮತ್ತೆ ಮರ್ಸಿಯಾ ಅಂತ ಹೇಳ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ ಸೊಸೈಟಿ ವಾಸ್ ಟ್ರೈಬಲ್ ಅಂಡ್ ವಾರಿಯರ್ ಬೇಸ್ಡ್. ಆಸ್ ಯು ನೋ ದಟ್ ದೇ ಆರ್ ಬಿಲಾಂಗ್ಸ್ ಟು ದ ಟ್ರೈಬಲ್ ಕಮ್ಯುನಿಟಿ. ಓಕೆ, ಆಂಗ್ಲೋ ಅಂಡ್ ಸ್ಯಾಕ್ಸನ್ಸ್ ವರ್ ಟ್ರೈಬಲ್. ಸೊ ಹಾಗಾಗಿ ಸೊಸೈಟಿ ವಾಸ್ ಟ್ರೈಬಲ್ ಅಂಡ್ ವಾರಿಯರ್ ಬೇಸ್ಡ್ ಆಗಿರುತ್ತೆ ಸೊಸೈಟಿ. ನೆಕ್ಸ್ಟ್ ಬಂದಾಗ ಫ್ರೀಕ್ವೆಂಟ್ ವಾರ್ಸ್ ಅಂಡ್ ಇನ್ವೇಷನ್ಸ್ ಶೇಪ್ಡ್ ಲಿಟರೇಚರ್. ಅಂದ್ರೆ ಅವಾಗಿನ ಕಾಲದಲ್ಲಿ ಫ್ರೀಕ್ವೆಂಟ್ ವಾರ್ಸ್, ಅದು ಇಟ್ ಇಸ್ ನಾರ್ಮಲ್ ಅಕ್ರಾಸ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಗ್ಲೆಂಡ್ ಬಟ್ ಆಲ್ಸೋ ಥ್ರೂಔಟ್ ದ ವರ್ಲ್ಡ್, ದ ವಾರ್ಸ್ ಪ್ಲೇಯಿಂಗ್ ದ ಮೇಜರ್ ರೋಲ್. ಸೊ ದಟ್ ದ ಫ್ರೀಕ್ವೆಂಟ್ ವಾರ್ಸ್ ಅಂಡ್ ಇನ್ವೇಷನ್ಸ್ ಶೇಪ್ ದ ಲಿಟರೇಚರ್. ಅದು ಏನಾಗುತ್ತೆ ಅಂದ್ರೆ ಸಾಹಿತ್ಯವನ್ನ ಸೃಷ್ಟಿಸುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ಈ ಯುದ್ಧಗಳು ಬೀರ್ತವೆ. ಅದಾದ್ಮೇಲೆ ಎಂಡ್ಸ್ ವಿತ್ ನಾರ್ಮನ್ ಕಾನ್ಕ್ವೆಸ್ಟ್ ಇನ್ ದ ಇಯರ್ ಆಫ್ 1066 by William the Conqueror. This is the very important name that you must have to remember. Okay, ಯಾವ್ದಪ್ಪ ಅಂದ್ರೆ ವಿಲಿಯಂ ದ ಕಾಂಕರರ್. In the year of 1066, William the Conqueror, he is from the France. Okay, he is from the France. ಸೊ ಈ ವಿಲಿಯಂ ದ ಕಾಂಕರರ್ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಇಂಗ್ಲೆಂಡ್ ನ ಮೇಲೆ ದಾಳಿಯನ್ನು ಮಾಡಿಬಿಟ್ಟು ಇಂಗ್ಲೆಂಡ್ ನ ವಶಪಡಿಸ್ಕೊಳ್ತಾರೆ. ಸೊ ಆಫ್ಟರ್ ದಟ್ ದ ನಾರ್ಮನ್, ಓಕೆ, ಮಿಡಲ್ ಇಂಗ್ಲಿಷ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದನ್ನ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡೋಣ. ಇವಾಗ ಇದಿಷ್ಟು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ರಿಲಿಜಿಯಸ್
ಬ್ಯಾಕ್ಗ್ರೌಂಡ್. ಏನು ದ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಅಂತ. ವಾಟ್ ಆರ್ ದ ರಿಲಿಜಿಯಸ್ ಥಿಂಗ್ಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್ at the time of old English literature ಅಂತ ನೋಡಿದಾಗ ಇನಿಷಿಯಲಿ ಪ್ಯಾಗನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಯಾಗನ್ ಅಂತಂದೇಳಿ ಒಂದು ವರ್ಡ್ ಇದೆ. ಈ ಪ್ಯಾಗನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬಿಲೀಫ್ ಇನ್ ಫೇಟ್, ಗಾಡ್ಸ್ ಅಂಡ್ ಹೀರೋಯಿಕ್ ಡೆಸ್ಟಿನಿ ಅಂತಂದ್ರೆ ಪ್ಯಾಗನ್ ಅಂದ್ರೆ ದಟ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಆರ್ ಪ್ರಾಪರ್ ರಿಲಿಜನ್. ಅಂದ್ರೆ ಒಂದು ಪೂರ್ತಿಯಾಗಿ ಸೃಷ್ಟಿಯಾಗಿರ್ತಕ್ಕಂಥ ಪೂರ್ತಿ ರಚನೆಯನ್ನು ಹೊಂದಿರತಕ್ಕಂಥ ಧರ್ಮ ಅಲ್ಲ. ಅದೊಂದು ಟ್ರೈಬಲ್ನ ಧರ್ಮ, ಟ್ರೈಬಲ್ನ ಒಂದು ರೀತಿಯಾಗಿರ್ತಕ್ಕಂಥ ಆಚರಣೆಗಳಿಂದ ಕೂಡಿರತಕ್ಕಂಥ ಧರ್ಮ. ಇಲ್ಲಿ ಏನಾಗುತ್ತೆ ಅಂದ್ರೆ ಫೇಟಲಿಸಮ್ ಅಂದ್ರೆ ಫೇಟ್ ಬಗ್ಗೆ, ಒಂದು ಹಣೆ ಬರಹದ ಬಗ್ಗೆ ನಂಬಿಕೆ ಇರುತ್ತೆ. ಅವ್ರಿಗೆ ದೇವರ ಬಗ್ಗೆ ಮತ್ತೆ ದೆವ್ವಗಳ ಬಗ್ಗೆ ಮತ್ತೆ ಹೀರೋಯಿಕ್ ಡೆಸ್ಟಿನಿಗಳ ಬಗ್ಗೆ ಅವ್ರು ನಂಬ್ತಾ ಇರ್ತಾರೆ. ಹಂಗಾಗಿ ಪ್ಯಾಗನ್ ಅಂತಂದ್ರೆ ಅದೊಂದು ರೀತಿಯಾಗಿರ್ತಕ್ಕಂಥ ಟ್ರೈಬಲ್ ಕಮ್ಯುನಿಟಿಗಳ ನೀವು ಬಹುಶಃ ಓಲ್ಡ್ ಸಿನಿಮಾಗಳನ್ನ ನೋಡಿದಾಗ ಟ್ರೈಬಲ್ಸ್ ಒಂದು ರೀತಿಯಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ದೇವರನ್ನ ನಿರ್ಮಿಸಿ ದೇವರು ದೆವ್ವ ಈ ರೀತಿಯ ಕಲ್ಪನೆಗಳನ್ನು ಹೊಂದಿರ್ತಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆಚರಣೆಗಳಾಗಲಿ ಸ್ಟ್ರಕ್ಚರ್ಡ್ ಆಗಿರಲಿ ಇರಲ್ಲ. ಸೊ ಅದನ್ನ ನಾವು ಪ್ಯಾಗನ್ ರಿಲಿಜನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಅದು ಬಿಲೀಫ್ಸ್ ಇನ್ ಫೇಟ್ ಅಂದ್ರೆ ಯಾವುದೋ ಒಂದು ದೊಡ್ಡ ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ, ಹಣೆ ಬರಹ ಅಂತದ್ರ ಮೇಲೆ ನಂಬಿಕೆಯನ್ನ ಹೊಂದಿರತಕ್ಕಂಥ ನಾವು ಪ್ಯಾಗನ್ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕ ಇನಿಷಿಯಲ್ ಆಗಿ ಅವ್ರದ್ದು ಏನಂತಂದ್ರೆ ಪ್ಯಾಗನ್ ಅಂದ್ರೆ ಇನಿಷಿಯಲಿ ದೇರ್ ಪ್ಯಾಗನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಇನ್ ದ ಇಯರ್ ಆಫ್ 1597 AD ಕ್ರಿಶ್ಚಿಯಾನಿಟಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ St. Augustine ಅಥವಾ ಸೆಂಟ್ ಅಗಸ್ಟೈನ್ ಅಂತ ಕರಿತೀವಿ ನಾವು. ಸೆಂಟ್ ಅಗಸ್ಟೈನ್ ಹಿ ವಾಸ್ ಫ್ರಮ್ ದ ರೋಮ್. ಓಕೆನಾ, ರೋಮನ್ ಕಿಂಗ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಇವನ್ನ ಇಂಗ್ಲೆಂಡಿಗೆ ಕಳಿಸ್ತಾರೆ ಟು ವಾಟ್ ಸ್ಪ್ರೆಡ್ ದ ಕ್ರಿಶ್ಚಿಯಾನಿಟಿ. ಓಕೆನಾ, ಕ್ರಿಶ್ಚಿಯಾನಿಟಿಯನ್ನು ಸ್ಪ್ರೆಡ್ ಮಾಡೋದಕ್ಕೆ ಇಂಗ್ಲೆಂಡ್ ಕಳಿಸ್ತಾರೆ. ಸೊ ಅವಾಗ ಆಗ್ಲಿಂದ ಏನಾಗುತ್ತೆ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಕ್ರಿಶ್ಚಿಯಾನಿಟಿಯ ಪ್ರಭಾವ ಹೆಚ್ಚಾಗಿ ಬರುತ್ತಾ ಹೋಗ್ತದೆ. ನೆಕ್ಸ್ಟ್ ಬಂದಾಗ ಲಿಟರೇಚರ್ ಶೋಸ್ ಅ ಫ್ಯೂಷನ್ ಆಫ್ ಪ್ಯಾಗನ್ ಹೀರೋಯಿಸಮ್ ಅಂಡ್ ಕ್ರಿಶ್ಚಿಯನ್ ಮೊರಾಲಿಟಿ. ಓಕೆ, ಆಸ್ ಇಟ್ ಇಸ್ ನಾರ್ಮಲ್. ಓಕೆನಾ, ಒಂದು ನಾರ್ಮಲ್ ಆಗಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಪ್ಯಾಗನ್ ಹೀರೋಯಿಸಮ್ ಕೂಡ ಇತ್ತು ಮತ್ತೆ ಕ್ರಿಶ್ಚಿಯಾನಿಟಿಯ ಇನ್ಫ್ಲೂಯೆನ್ಸ್ ಇಂದ ಲಿಟರೇಚರ್ ನಮಗೆ ಎರಡನ್ನೂ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿನ ಲಿಟರೇಚರ್ ಇಟ್ ಶೋಸ್ ದ ಫ್ಯೂಷನ್ ಆಫ್ ಪ್ಯಾಗನ್ ಹೀರೋಯಿಸಮ್ ಅಂಡ್ ಆಲ್ಸೋ ಕ್ರಿಶ್ಚಿಯನ್ ಮೊರಾಲಿಟಿ ಅಂತ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಆದ್ಮೇಲೆ ಸೋಷಿಯಲ್ ಅಂಡ್ ಕಲ್ಚರಲ್ ಸ್ಟ್ರಕ್ಚರ್ ಅಂತ, ಏನು ಸೋಷಿಯಲ್ ಮತ್ತೆ ಕಲ್ಚರಲ್ ಸ್ಟ್ರಕ್ಚರ್ ಅಂತ ನೋಡ್ತಾ ಹೋಗ್ತೀವಿ. ಓಕೆ, ದ ಸೊಸೈಟಿ ಆರ್ ದ ಕಲ್ಚರಲ್ aspects of the old English literature which were based on the comitatus system ಅಂತ. ಓಕೆ, ಇದೇನು ಸರ್ ಅದು ಕಾಮಿಟೇಟಸ್ ಸಿಸ್ಟಮ್ ಅಂದ್ರೆ ಅಂತ ಕೇಳ್ಬಹುದು. ಓಕೆ, ಕಾಮಿಟೇಟಸ್ ಸಿಸ್ಟಮ್ ಅಂತಂದ್ರೆ ಲಾಯಲಿಟಿ ಬಿಟ್ವೀನ್ ದ ಲಾರ್ಡ್ ಅಂಡ್ ವಾರಿಯರ್ ಅಂತ. ಓಕೆನಾ, ಲಾಯಲಿಟಿ ಬಿಟ್ವೀನ್ ಲಾರ್ಡ್ ಅಂಡ್ ವಾರಿಯರ್. ವಾರಿಯರ್ಗೆ ನಾವು ತೇನ್ ಅಂತ ಕೂಡ ಕರಿತೀವಿ, ತೇನ್ಸ್ ಅಂತ ಹೇಳಿ ಕೂಡ ಕರಿತಾ ಇರ್ತೇವೆ. ಐ ಥಿಂಕ್ ಯು ಮೈಟ್ ಹ್ಯಾವ್ ಹರ್ಡ್ ದ ವರ್ಡ್. ಓಕೆನಾ, ಅಂದ್ರೆ ಒಬ್ಬ ರಾಜ ಇರ್ತಾನೆ, ರಾಜನ ಕೆಳಗಡೆ ತುಂಬಾ ಸುಮಾರು ತೇನ್ಸ್ ಅಥವಾ ವಾರಿಯರ್ಸ್ ಇರ್ತಾರೆ. ಅವರು ಏನಂತಂದ್ರೆ ರಾಜನಿಗೆ ಏನಾಗಿರ್ಬೇಕು, ವಿಧೇಯರಾಗಿರ್ಬೇಕು. ಸೊ ಇಫ್ ದೇ ಆರ್ ಏನಪ್ಪಾ ಅಂತಂದ್ರೆ ರಾಜನಿಗೆ ವಿಧೇಯರಾಗಿದ್ರೆ ರಾಜ ಅವ್ರಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಇನ್ ರಿಟರ್ನ್ ಆಗಿ ಹಿ ಪ್ರೊಟೆಕ್ಟ್ಸ್ ದೆಮ್. ಓಕೆ, ದ ಕಿಂಗ್ ವಿಲ್ ಪ್ರೊಟೆಕ್ಟ್ ದ ವಾರಿಯರ್ಸ್ ಸೊ ದಟ್ ದೇ ಹ್ಯಾವ್ ಟು ಗಿವ್ ದೇರ್ ಶೇರ್ಸ್ ಅಥವಾ ಮನಿಯನ್ನ ಅಥವಾ ಕಂದಾಯಗಳನ್ನ ಕಪ್ಪ ಕಾಣಿಕೆಗಳನ್ನ ಈ ವಾರಿಯರ್ಸ್ ಏನ್ ಮಾಡ್ಬೇಕಾಗಿರುತ್ತೆ, ರಾಜನಿಗೆ ಕೊಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಪ್ರತಿಯಾಗಿ ರಾಜ ಏನ್ ಮಾಡ್ತಿರ್ತಾನೆ, ಅವ್ರಿಗೆ ಹಿಂದೆ ಪ್ರೊಟೆಕ್ಷನ್ ಕೊಡ್ತಿರ್ತಾನೆ. ಆ ಒಂದು ವ್ಯವಸ್ಥೆಗೆ ನಾವಂತ ಕರಿತೀವಿ ಕಮ್ಯುಟೇಟಸ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ವಾಸ್ ದೇರ್ ಎಟ್ ದ ಟೈಮ್ ಆಫ್ ಓಲ್ಡ್ ಇಂಗ್ಲಿಷ್ ಪೀರಿಯಡ್. ಮತ್ತೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನ ಸೊಸೈಟಿ ಅಥವಾ ಸಮಾಜದಲ್ಲಿ ಇರತಕ್ಕಂಥ ಒಂದಷ್ಟು ವ್ಯಾಲ್ಯೂಸ್, ದ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ದ ಸೊಸೈಟಿ ವರ್ ದ ಹಾನರ್ ಆಗಿರ್ಬೋದು, ಕರೇಜ್ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು, ರಿವೆಂಜ್ ಆಗಿರ್ಬೋದು. Exile was considered worse than the death. This is the most important, because if somebody was exiled from the state, it was considered as the greatest ಏನಪ್ಪಾ ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ಅಂತ ಕರಿಬಹುದು. ಅದನ್ನ ವರ್ಸ್ ದನ್ ದ ಡೆತ್ ಅಂತಂದೇಳಿ ಅವ್ರು ಏನ್ ಮಾಡ್ತಿದ್ರು, ಕನ್ಸಿಡರ್ ಮಾಡ್ತಿದ್ರು. ಅಂದ್ರೆ ಸಾವಿಗಿಂತಲೂ ಕೂಡ ನಿಕೃಷ್ಟ ಅಂತ ಹೇಳಿ ಅವ್ರು ಏನ್ ಮಾಡ್ತಿರ್ತಾರೆ, ಎಕ್ಸೈಲ್ ಅನ್ನ ಅಥವಾ ಗಡೀಪಾರನ್ನ ಆ ರೀತಿಯಾಗಿ ಭಾವಿಸ್ತಿರ್ತಾರೆ. ಓಕೆನಾ,
ನೆಕ್ಸ್ಟ್ ಬಂದಾಗ ಸ್ನೇಹಿತರೆ ಇದಾದ್ಮೇಲೆ ಅಂದ್ರೆ ಸೋಷಿಯಲ್ ಮತ್ತೆ ಕಲ್ಚರಲ್ ಸ್ಟ್ರಕ್ಚರ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಆದ್ಮೇಲೆ ನಮಗೆ ನೋಡೋದು ಲ್ಯಾಂಗ್ವೇಜ್ ಅಂಡ್ ಲಿಟರರಿ ನೇಚರ್ ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಮತ್ತು ಲಿಟರರಿ ನೇಚರ್ ಯಾವ ತರ ಇತ್ತು ಅಂತಂದ್ರೆ ರಿಟನ್ ಇನ್ ಓಲ್ಡ್ ಇಂಗ್ಲಿಷ್ ಅಥವಾ ಆಂಗ್ಲೋ ಸ್ಯಾಕ್ಸನ್. ಓಕೆನಾ, ದ ಲಿಟರೇಚರ್ ವಿಚ್ ವರ್ ರಿಟನ್ ಇನ್ ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಆರ್ ಇನ್ ದ ಓಲ್ಡ್ ಇಂಗ್ಲಿಷ್. ಓಕೆನಾ, ಅವರು ಓಲ್ಡ್ ಇಂಗ್ಲಿಷ್ ನಲ್ಲಿ ಏನಾಗಿದ್ವು ಬರೆಯಲ್ಪಟ್ಟಿದ್ವು. ವೆರಿ ಡಿಫ್ರೆಂಟ್ ಫ್ರಮ್ ದ ಮಾಡರ್ನ್ ಇಂಗ್ಲಿಷ್. ಓಕೆನಾ, ಬಿಕಾಸ್ ದೇರ್ ಆರ್ ಸೋ ಮಚ್ ಡಿಫರೆನ್ಸ್ ಬಿಟ್ವೀನ್ ದ ಮಾಡರ್ನ್ ಇಂಗ್ಲಿಷ್ ಅಂಡ್ the old English. If you see the text, okay, if you take the Beowulf, the text, Beowulf ಅಂತಕ್ಕಂಥದ್ದು ಒಂದು it is an epic poem which was written at the time of old English. So if you compare the language between the modern literary work and the old literary works, then you will understand, you will know. ನಮ್ಮಲ್ಲೂ ಕೂಡ ಗೊತ್ತಾಗಿರುತ್ತೆ. ಅಂದ್ರೆ ಹಳೆಗನ್ನಡಕ್ಕೂ ಮತ್ತು ಹೊಸಗನ್ನಡಕ್ಕೂ ಇರ್ತಕ್ಕಂಥ ಡಿಫರೆನ್ಸ್ ತುಂಬಾ ಹೇಗಿದೆ, ಹಾಗೆಯೇ ಮಾಡರ್ನ್ ಇಂಗ್ಲಿಷು ಕೂಡ ಓಲ್ಡ್ ಇಂಗ್ಲಿಷ್ ಕೂಡ ತುಂಬಾ ವ್ಯತ್ಯಾಸ ಇದೆ. ನೆಕ್ಸ್ಟ್ ಜರ್ಮನ್ ವೆಕ್ಯಾಬುಲರಿ. ಓಕೆನಾ, ಇಟ್ ಈಸ್ ದ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಆಸ್ ಯು ನೋ ದಟ್ ದ ಆಂಗ್ಲೋ ಸ್ಯಾಕ್ಸನ್ಸ್ ಅಂಡ್ ಜೂಟ್ಸ್ ಆರ್ ಫ್ರಮ್ ದ ಜರ್ಮನ್. ಸೊ ಹಾಗಾಗಿ ದೇ ಆರ್ ಜರ್ಮೇನಿಕ್ ಟ್ರೈಬ್. ಸೊ ದಟ್ ದ ಇನ್ಫ್ಲೂಯೆನ್ಸ್ ಆಫ್ ದ ಜರ್ಮೇನಿಕ್ ವೆಕ್ಯಾಬುಲರಿ ವಾಸ್ ಸೋ ಹೈ. ಓಕೆನಾ, ಸೋ ಹೈ ಎಟ್ ದ ಟೈಮ್ ಆಫ್ ಓಲ್ಡ್ ಇಂಗ್ಲಿಷ್ ಪೀರಿಯಡ್. ಓಕೆನಾ, ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಜರ್ಮನ್ ವೆಕ್ಯಾಬುಲರಿ ಇನ್ಫ್ಲುಯೆನ್ಸ್ ತುಂಬಾನೇ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಬಂದಾಗ ಲಿಟರೇಚರ್ ವಾಸ್ ಮೇನ್ಲಿ ಓರಲ್. ಓಕೆನಾ, ಲಿಟರೇಚರ್ ವಾಸ್ ಮೇನ್ಲಿ ಓರಲ್. ಓಕೆನಾ, ಪರ್ಫಾರ್ಮ್ಡ್ ಬೈ ದ ಸ್ಕಾಪ್ಸ್ ಅಥವಾ ಪೋಯಟ್ಸ್ ಅಂತ ಕರಿತಾ ಹೋಗ್ತೀವಿ. ಪಾಸ್ಡ್ ಥ್ರೂ ದ ಮೆಮೊರಿ ಬಿಫೋರ್ ಬೀಯಿಂಗ್ ರಿಟನ್. ಬಿಕಾಸ್ ಯು ನೋ ದಟ್ ಇನ್ ದ ಏನ್ಷಿಯಂಟ್ ಟೈಮ್, ನಾಟ್ ಓನ್ಲಿ ಇನ್ ಇಂಗ್ಲೆಂಡ್ ಬಟ್ ಆಲ್ಸೋ ಇನ್ ಇಂಡಿಯಾ, ಆಲ್ ದ ಲಿಟರರಿ ವರ್ಕ್ಸ್ ಆರ್ what is that, all the literary works are taught through the ಏನಪ್ಪ ಅಂದ್ರೆ ಓರಲಿ. ದೇ ಆರ್ ಟಾಟ್ ಓರಲಿ. ಯಾಕಪ್ಪ ಅಂತಂದ್ರೆ ಅವಾಗ ಸ್ಕ್ರಿಪ್ಟ್ ಅಥವಾ ಬರವಣಿಗೆ ಮಾಡುವಂಥದ್ದು ತುಂಬಾ ಕಡಿಮೆ ಇತ್ತು. ಸೊ ಹಾಗಾಗಿ ಏನಾಗ್ತಿತ್ತು ಅಂತಂದ್ರೆ ಅಲ್ಲಿ ಮೇನ್ಲಿ ಓರಲ್ ಆಗಿ ಏನ್ ಮಾಡ್ತಿದ್ರು, ತಮ್ಮ ಲಿಟರರಿ ವರ್ಕ್ ನ ಹೇಳ್ತಾ ಹೋಗ್ತಾ ಇದ್ರು ಅಥವಾ ಇನ್ನೊಬ್ಬರಿಗೆ ಸರ್ಕ್ಯುಲೇಟ್ ಮಾಡ್ತಾ ಇದ್ರು. ದ ಲಿಟರೇಚರ್ ವಾಸ್ ಟಾಟ್ ಮೌತ್ ಟು ಮೌತ್. ಒಬ್ಬರ ಬಾಯಿಂದ ಮತ್ತೊಬ್ಬರಿಗೆ ಅದೇನಾಗ್ತದೆ ಸರ್ಕ್ಯುಲೇಟ್ ಮಾಡ್ತಾ ಹೋಗ್ತಾ ಇದ್ರು. ಪಾಸ್ ಥ್ರೂ ದ ಮೆಮೊರಿ ಬಿಫೋರ್ ಬೀಯಿಂಗ್ ರಿಟರ್ನ್. ಅಂದ್ರೆ ಅದು ಕೇವಲ ನೆನಪಿನ ಮೂಲಕ ಅದೇನಾಗ್ತಿತ್ತು, ಸರ್ಕ್ಯುಲೇಟ್ ಆಗ್ತಿತ್ತು ಬರೆಯುವುದಕ್ಕಿಂತ ಮೊದಲಿಗೆ. ಅನಂತರ ಅದನ್ನ ಏನ್ ಮಾಡ್ತಿದ್ರು, ಬರವಣಿಗೆಗೆ ಏನ್ ಮಾಡ್ತಿದ್ರು ಹೋಗ್ತಿದ್ರು. ಯಾಕಂದ್ರೆ ಎಜುಕೇಟೆಡ್ ಪೀಪಲ್ಸ್ ತುಂಬಾ ಕಡಿಮೆ ಇದ್ರು, ಬರವಣಿಗೆ ಗೊತ್ತಿರ್ತಕ್ಕಂಥ ಜನ ತುಂಬಾ ಕಡಿಮೆ ಇದ್ದ ಕಾರಣ ಓರಲ್ ಆಗಿನೇ ಟ್ರಾನ್ಸ್ಫಾರ್ಮೇಶನ್ ಆಗ್ತಿತ್ತು ಲಿಟರರಿ ವರ್ಕ್ಸ್. ನೆಕ್ಸ್ಟ್ ಬಂದಾಗ ಮೇಜರ್ ಥೀಮ್ಸ್ ಅಂತ. ಏನು ಮೇಜರ್ ಥೀಮ್ಸ್? ಮೇಜರ್ ಥೀಮ್ಸ್ ಏನಂತಪ್ಪ ಲಿಟರರಿ ವರ್ಕ್ಸ್ ನ ಮೇಜರ್ ಥೀಮ್ಸ್ ಅಂತ ಬಂದಾಗ ಇಲ್ಲಿ ಒಂದು ಹೀರೋಯಿಸಮ್. ಓಕೆನಾ, ವಾಟ್ ಇಸ್ ದಟ್? ಹೀರೋಯಿಸಮ್. ಓಕೆ, ಸೆಂಟ್ರಲ್ ಥೀಮ್. ಇಟ್ ಇಸ್ ದ ಮೋಸ್ಟ್ ಸೆಂಟ್ರಲ್ ಥೀಮ್ ಬಿಕಾಸ್ ಇಫ್ ಯು ಸಿ ದಟ್ ಒಬ್ಬ ವ್ಯಕ್ತಿಯನ್ನ ನಾಯಕನನ್ನ ಹೆಚ್ಚು ಗ್ಲೋರಿಫೈ ಮಾಡಿ, ಓಕೆನಾ, ಹೆಚ್ಚು ಗ್ಲೋರಿಫೈ ಮಾಡಿ ಚಿತ್ರಿಸುವಂತಹ ಒಂದು ಬರವಣಿಗೆಯ ಶೈಲಿ ಈ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಇತ್ತು. ನೆಕ್ಸ್ಟ್ ಹೀರೋಸ್ ಸೀಕ್ ಗ್ಲೋರಿ ಅಂಡ್ ಫೇಮ್, ಇಮ್ಮೋರ್ಟಾಲಿಟಿ ಥ್ರೂ ದ ಡೀಡ್ಸ್ ಅಂತ ಸ್ನೇಹಿತರೆ. ಅಂದ್ರೆ ಹೀರೋಸ್ ಸೀಕ್ ಗ್ಲೋರಿ ಅಂಡ್ ಫೇಮ್. ಈ ಹೀರೋ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಅದು ಯಾವಾಗ್ಲೂ ಏನಂತಂದ್ರೆ ವೈಭವವನ್ನ ಮತ್ತು ಹೆಸರು ಗಳಿಸುವುದನ್ನ ಏನ್ ಮಾಡ್ತಾ ಇತ್ತು, ಸೆಂಟ್ರಲ್ ಐಡಿಯಾ ಆಗಿ ಲಿಟರರಿ ವರ್ಕ್ ರಚನೆ ಆಗ್ತಿದ್ವು ಅಂತ. ಅಂದ್ರೆ ಅದು ಇಮ್ಮೋರ್ಟಾಲಿಟಿ ಥ್ರೂ ದ ಡೀಡ್ಸ್. ಅಂದ್ರೆ ತನ್ನ ಕಾರ್ಯಗಳ ಮೂಲಕ ಆ ವ್ಯಕ್ತಿ ಅಮರನಾಗಿ ಉಳಿತಾ ಇದ್ದ. ಓಕೆ, ದ ಹ್ಯೂಮನ್ಸ್ ಆರ್ ನಾಟ್ ಇಮ್ಮೋರ್ಟಲ್, ಸೊ he become the hero become immortal through his deeds, through his works ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ವರ್ಕ್ ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದಾಗ ಫೇಟ್ ಆರ್ ವಿರ್ಡ್ ಅಂತ ಕರಿತೀವಿ. ಏನಂತಂದ್ರೆ ಫೇಟ್ ಅಥವಾ ವಿರ್ಡ್ ಅಂತ ಹೇಳಿ. ಫೇಟ್ ಅಂತಂದ್ರೆ ಅವರು ಹಣೆ ಬರಹದಲ್ಲಿ ನಂಬಿಕೆ ಇಟ್ಟಿದ್ರು. ಅಂದ್ರೆ ಎವ್ರಿಥಿಂಗ್ ಈಸ್ ಆಲ್ರೆಡಿ ರಿಟನ್. ಓಕೆ, ನಾವು ಏನಪ್ಪಾ ಅಂದ್ರೆ ಕೇವಲ ನಿಮಿತ್ತ ಮಾತ್ರ ಅಂತ. ಹಾಗಾಗಿ ಲೈಫ್ ಈಸ್ ಕಂಟ್ರೋಲ್ಡ್ ಬೈ ಫೇಟ್. ಲೈಫ್ ಅಂತಕ್ಕಂಥದ್ದು ಏನಾಗಿದೆ, ಕಂಟ್ರೋಲ್ಡ್ ಬೈ ಫೇಟ್. ಹಣೆ ಬರಹದಿಂದ ಏನಾಗ್ತಾ ಇದ್ದದು, ಇಟ್ ಈಸ್ ಬೀಯಿಂಗ್ ಕಂಟ್ರೋಲ್ಡ್ ಬೈ ದ ಫೇಟ್. ಹಾಗಾಗಿ ಹ್ಯೂಮನ್ಸ್ ಮಸ್ಟ್ ಅಕ್ಸೆಪ್ಟ್ ದ ಡೆಸ್ಟಿನಿ ಅಂತ ಹೇಳಿ ಇವ್ರು ನಂಬಿದ್ರು. ಯಾರು ನಂಬಿದ್ರು? ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನಲ್ಲಿ ಇರ್ತಕ್ಕಂಥ ಪೀಪಲ್ ಹು ಬಿಲೀವ್ಡ್ ದಟ್ ದ ಹ್ಯೂಮನ್ಸ್ ಮಸ್ಟ್ ಅಕ್ಸೆಪ್ಟ್ ದ ಡೆಸ್ಟಿನಿ ಅಂಡ್ ಲೈಫ್ ಈಸ್ ಕಂಟ್ರೋಲ್ಡ್ ಬೈ ದ ಫೇಟ್ ಅಂತ ಹೇಳ್ಬಿಟ್ಟು ದ ಬಿಲೀವ್ಡ್. ಓಕೆನಾ, ದೀಸ್ ಆರ್ ಆಲ್ ದ ಮೇಜರ್ ಥೀಮ್ಸ್. ಮತ್ತೆ ನೆಕ್ಸ್ಟ್ ಬಂದಾಗ ಇನ್ನೂ ಒಂದಿಷ್ಟು ಥೀಮ್ಸ್ ಇದಾವೆ. ಏನಪ್ಪ ಅಂದ್ರೆ ಲಾಯಲ್ಟಿ ಅಂತೇಳಿ. ಏನು ಲಾಯಲ್ಟಿ? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, strong bond between the lord and warrior. Okay, there were very strong bonds between the lords and the warriors, and also they considered that the betrayal is the greatest sin. So nobody should betray to anybody. ಯಾರಿಗೂ ಕೂಡ ಮೋಸವನ್ನ ಮಾಡಬಾರದು ಅಂತ ಹೇಳಿ ಅವ್ರು ನಂಬಿದ್ರು. ಬಿಟ್ರೇಯಲ್ ಅನ್ನ ಒಂದು ದೊಡ್ಡ ಸಿನ್ ಅಥವಾ ಅದನ್ನ
ದೊಡ್ಡ ಪಾಪ ಅಂತೇಳಿ ಯಾರು ಪರಿಗಣಿಸಿದ್ರು ಅಂದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಇರ್ತಕ್ಕಂಥ ಜನ ಅಥವಾ ಆ ಲಿಟರೇಚರ್ ಏನ್ ಮಾಡ್ತಿತ್ತು ಇದನ್ನೆಲ್ಲ ಪೋಟ್ರೆ ಮಾಡ್ತಿತ್ತು. ನೆಕ್ಸ್ಟ್ ಬಂದಾಗ ಡೆತ್ ಅಂಡ್ ಟ್ರಾನ್ಸಿಯನ್ಸ್ ಅಂತ ಹೇಳಿ. ಡೆತ್ ಅಂಡ್ ಟ್ರಾನ್ಸಿಯನ್ಸ್ ಅಂದ್ರೆ ಲೈಫ್ ಈಸ್ ಟೆಂಪರರಿ, ಅಂದ್ರೆ ಬದುಕು ಅದು ಕೇವಲ ಕ್ಷಣಿಕ, ದಟ್ ಇಸ್ ಟೆಂಪರರಿ ಅಂತ ಹೇಳಿ ಅವರು ನಂಬ್ತಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಎಂಫಸೈಸ್ ಆನ್ ದ ಲೆಜಸಿ ಅಂಡ್ ಮೆಮೊರಿ. ದೇ ಎಂಫಸೈಸ್ ಆನ್ ದ ಲೆಜಸಿ ಮತ್ತೆ ಮೆಮೊರಿ ಬಗ್ಗೆ, ಅಂದ್ರೆ ಒಬ್ಬ ವ್ಯಕ್ತಿಯ ಅವನ ಪರಂಪರೆಯ ಬಗ್ಗೆ ಮತ್ತೆ ಅವನ ಮಾಡಿರ್ತಕ್ಕಂಥ ಕೆಲಸಗಳೇನಿದ್ವಲ್ಲ ಅದರ ನೆನಪುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅವರು, ಯಾರು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ. ನೆಕ್ಸ್ಟ್ ಬಂದಾಗ ಅಲ್ಲಿ ರಿಲಿಜಿಯನ್ ಯಾವ ತರ ಇತ್ತು ಅಂದ್ರೆ ಮಿಕ್ಸ್ ಆಫ್ ಪ್ಯಾಗನ್ ಫೇಟಲಿಸಮ್ ಅಂಡ್ ಕ್ರಿಶ್ಚಿಯನ್ ಹೋಪ್ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಪ್ಯಾಗನ್ ಫೇಟಲಿಸಮ್ ಅವರು ತಮ್ಮ ಒಂದು ಹಣೆ ಬರಹದ ಬಗ್ಗೆ ನಂಬಿಕೆಯನ್ನ ಮೇಲೇನೆ ನಂಬಿಕೆ ಇಟ್ಟಿದ್ರು. ಅದ್ರ ಜೊತೆಗೇನೆ ಅಂದ್ರೆ ಕ್ರಿಶ್ಚಿಯನ್ ಹೋಪ್ ಅಂದ್ರೆ ಕ್ರಿಶ್ಚಿಯಾನಿಟಿಯ ಒಂದು ಇನ್ಫ್ಲುಯೆನ್ಸ್ ಆಗಿರ್ತಕ್ಕಂಥ ಕಾರಣ ಕ್ರಿಶ್ಚಿಯಾನಿಟಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಆಸ್ಪೆಕ್ಟ್ಸ್ಗಳು ಕೂಡ ಇವರ ರಿಲಿಜಿಯನ್ ನಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಹೋಗ್ತದೆ. ಲೇಟರ್ ಅನಂತರದಲ್ಲಿ ಕಂಪ್ಲೀಟ್ ಆಗಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ನೆಕ್ಸ್ಟ್ ಬಂದಾಗ ಸ್ಟೈಲ್ ಅಂಡ್ ಲಿಟರರಿ ಫೀಚರ್ಸ್ ಅಂತ, ಏನು ಸ್ಟೈಲ್ ಮತ್ತೆ ಲಿಟರರಿ ಫೀಚರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ತರ ಬರವಣಿಗೆ ಶೈಲಿ ಯಾವ ತರ ಇತ್ತಪ್ಪ ಅಂತಂದ್ರೆ ಒಂದು ಅಲಿಟರೇಷನ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು. ಐ ಥಿಂಕ್ ಇಫ್ ಯು ಡೋಂಟ್ ನೋ ಜಸ್ಟ್ ನಾವು ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಸೌಂಡ್ಸ್ ಇನ್ಸ್ಟೆಡ್ ಆಫ್ ರೈಮ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹಿಯರ್ there is example is mentioned, see bright blade and blazed. Bright blade blazed, here you might be seeing bright br, it is also consonant sound. Blade, okay, bl b. Next blazed, okay, see here is b b b, this is the consonant sound which is repeated, okay, which is repeated in every word, so this is called alliteration. Okay, without using rhyme ಅಂದ್ರೆ ರೈಮ್ ಅನ್ನ ಬಳಸದೆ ಮೊಟ್ಟ ಮೊದಲನೇ ಪದವನ್ನ ನಾವು ಏನಾಗಿ ಬಳಸ್ತಕ್ಕಂಥದ್ದು ಕಾನ್ಸೋನೆಂಟ್ನ ಸೌಂಡ್ ಅನ್ನ ಪದೇ ಪದೇಯಾಗಿ ಬಳಸಿದ್ರೆ ಅದನ್ನ ನಾವು ಅಲಿಟರೇಷನ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಬರವಣಿಗೆ ಶೈಲಿ ಅಂದ್ರೆ ಅಲಿಟರೇಷನ್ ಅನ್ನ ಹೆಚ್ಚಾಗಿ ಯೂಸ್ ಮಾಡಿಕೊಂಡು ಬರೀತಕ್ಕಂತಹ ಬರವಣಿಗೆ ಶೈಲಿಯನ್ನು ನಾವು ಅಟ್ ದ ಟೈಮ್ ಆಫ್ ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ವಿ ಕ್ಯಾನ್ ಸಿ ಅಂತ ನೋಡ್ಬೋದು. ನೆಕ್ಸ್ಟ್ ಬಂದಾಗ ಕೆನ್ನಿಂಗ್ಸ್. ಓಕೆ, ಕೆನ್ನಿಂಗ್ ಅಂದ್ರೆ ಏನಪ್ಪ, ಇಟ್ ಈಸ್ ಆಲ್ಸೋ ಫಾರ್ಮ್ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂಥದ್ದು. ಕೆನ್ನಿಂಗ್ಸ್ ಅಂತಂದ್ರೆ ಕಾಂಪೌಂಡ್ ಮೆಟಾಫರ್ಸ್ ಅಂತ ಹೇಳ್ಬಿಟ್ಟು ಸಿ ವೇಲ್ ರೋಡ್ ಅಂತ ಹೇಳ್ಬಿಟ್ಟು. ವೇಲ್ ರೋಡ್ ಅಂತಂದ್ರೆ ಸಿ ಅಂದ್ರೆ ಇಲ್ಲಿ ಕಾಂಪೌಂಡ್ ವರ್ಡ್ ಎರಡು ವರ್ಡ್ಸ್ ಗಳನ್ನ ಸೇರಿಸಿರ್ತಾರೆ. ಆ ಪದಗಳಿಗೆ ಒಂದು ಅರ್ಥ ಏನಿರ್ತದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಪದದ ಮೂಲಕ ಅದರ ಅರ್ಥವನ್ನ ನಾವು ಅರ್ಥೈಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ದ ಬುಕ್ ವರ್ಮ್ ಅಂತಂದ್ರೆ ದ ಒನ್ ಹೂ ರೀಡ್ಸ್ ಮೋರ್ ಅಂದ್ರೆ ಯಾರು ಯಾವಾಗ್ಲೂ ಓದ್ತಾ ಇರ್ತಾರೆ ಅವ್ರಿಗೆ ಬುಕ್ ವರ್ಮ್ ಅಂತ ಕರಿತಾರೆ. ಹಾಗಾಗಿ ಇಲ್ಲಿ ಏನಂತಾರೆ ವೇಲ್ ರೋಡ್ ಅಂತಂದ್ರೆ ವೇಲ್ಸ್ ಅಂದ್ರೆ ಗೊತ್ತಿರುತ್ತಲ್ಲ ತಿಮಿಂಗಲುಗಳು. ಓಕೆನಾ, ತಿಮಿಂಗಲುಗಳ ದಾರಿ ಯಾವ್ದಿರುತ್ತಪ್ಪ ಅಂತಂದ್ರೆ ದಟ್ ಈಸ್ ಸಿ. ಅಂದ್ರೆ ತಿಮಿಂಗಲುಗಳೇನು ನಾರ್ಮಲ್ ರಸ್ತೆಯಲ್ಲಿ ಓಡಾಡ್ತಿರಲ್ವಲ್ಲ, ದೇರ್ ಇನ್ ದ ಸಿ, ಸೊ ದಟ್ ವೇಲ್ ರೋಡ್ ಮೀನ್ಸ್ ಸಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬೋನ್ ಹೌಸ್. ಓಕೆ, ಬೋನ್ ಹೌಸ್ ಅಂತಂದ್ರೆ ಬಾಡಿ, ಬೋನ್ಸ್ ಆರ್ ದೇರ್ ಇನ್ ದ ಬಾಡಿ, ಸೊ ದಟ್ the house of the bones is considered as a body ಅಂತ ಅಷ್ಟೇ. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಕೆನ್ನಿಂಗ್ಸ್ ಗಳನ್ನ ನಾವೇನ್ ಮಾಡ್ತಿದ್ರು ತಮ್ಮ ಬರವಣಿಗೆಯಲ್ಲಿ ಬಳಸ್ತಾ ಇದ್ರು. ನೆಕ್ಸ್ಟ್ ಅದಾದ ಮೇಲೆ ಬಂದ್ರೆ ಮತ್ತೇನ್ ಬಳಸ್ತಾ ಇದ್ರು ಅಂದ್ರೆ ಕೇಸರ್ ಅಂತ ಬರೀತಾರೆ. ಏನಂದ್ರೆ ಕೇಸರ್ ಅಂತೇಳಿ, ಕೇಸರ್ ಅಥವಾ ಕೇಸರಾ ಅಥವಾ ಕೆಜುರಾ ಅಂತ ಕರೀತಾರೆ. ಕ್ಯಾಜುರಾ ಅಂತೇಳಿ. ಕ್ಯಾಜುರಾ ಅಂತಂದ್ರೆ ಪಾಸ್ ಇನ್ ದ ಮಿಡಲ್ ಆಫ್ ದ ಲೈನ್ ಇನ್ ದ ಪೊಯಟ್ರಿ ಆರ್ ಇನ್ ದ ಪ್ರೋಸ್ ಆರ್ ಇನ್ ದ ಪೋಯಮ್. They will take a pause. Okay, they will take a pause. So that pause is known as the caesura ಅಥವಾ ಕ್ಯಾಸುರಾ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಒಂದು ಮಿಡಲ್ ಅಲ್ಲಿ ಅಂದ್ರೆ ಒಂದು ವಾಕ್ಯವನ್ನು ಒಂದು ಸೆಂಟೆನ್ಸ್ ಅನ್ನು ಓದ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿ ಓದಲಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕ್ಯಾಸುರಾ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಇಮೇಜರಿ ಅಂತ ಹೇಳ್ಬಿಟ್ಟು, ಯಾವುದು ಇಮೇಜರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟ್ರಾಂಗ್ ವಿಜುವಲ್, ಇಮೇಜರಿ ಅಂದ್ರೆ ಚಿತ್ರಣ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ವಿಜುವಲ್ ಡಿಸ್ಕ್ರಿಪ್ಷನ್ ಆಫ್ ಬ್ಯಾಟಲ್ಸ್, ನೇಚರ್ ಅಂಡ್ ಸಿ ಜರ್ನೀಸ್ ಅಂತ. ಅಂದ್ರೆ ಇಲ್ಲಿ ಹೆಚ್ಚು ಯಾವುದರ ಬಗ್ಗೆ ಚಿತ್ರಣ ಮಾಡಲಾಗ್ತಿತ್ತು ತಮ್ಮ ವರ್ಕ್ಸ್ಗಳಲ್ಲಿ ಅಂದ್ರೆ ಬ್ಯಾಟಲ್ಸ್ ಬಗ್ಗೆ ಆಗಿರ್ಬೋದು, ನೇಚರ್ ಬಗ್ಗೆ ಆಗಿರ್ಬೋದು, ಸಿ ಜರ್ನೀಸ್ ಬಗ್ಗೆ ಆಗಿರ್ಬೋದು. ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಆರ್ portrayed, which are written at the time of
ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತೇಳಿ ತುಂಬಾ ಹೆಚ್ಚು ಬರವಣಿಗೆ ಬರೀ ಬ್ಯಾಟಲ್ಸ್ಗಳ ಬಗ್ಗೆ, ನೇಚರ್ಗಳ ಬಗ್ಗೆ ಮತ್ತು ಸಿ ಜರ್ನಿಗಳ ಬಗ್ಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಎಲಿಜಿಕ್ ಟೋನ್ ಅಂತ. ಎಲಿಜಿ ಅಂತಂದ್ರೆ ಗೊತ್ತಿರಬಹುದು, ಶೋಕಗೀತೆಗಳು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲಿಜಿಕ್ ಟೋನ್ ಅಂತಂದ್ರೆ ದ ಟೋನ್ ಆಫ್ ದ ರೈಟಿಂಗ್ ವಾಸ್ ಸ್ಯಾಡ್, ರಿಫ್ಲೆಕ್ಟಿವ್ ಮೂಡ್. ಓಕೆನಾ, ಸ್ವಲ್ಪ ಸ್ಯಾಡ್, ಶೋಕದಿಂದ ಕೂಡಿರ್ತಕ್ಕಂಥ ಬರವಣಿಗೆಗಳು ಕೂಡ ನೋಡೋದಕ್ಕೆ ಸಿಗ್ತವೆ. ಅಂಡ್ ಸೀನ್ ಇನ್ ದ ಎಕ್ಸೈಲ್ ಪೋಯಮ್ಸ್, ಅಂದ್ರೆ ಯಾರನ್ನ ಹೊರಗಡೆ ಹಾಕಿರ್ತಾರೆ, ಎಕ್ಸೈಲ್ ಮಾಡಿರ್ತಾರೆ, ಆ ಎಕ್ಸೈಲ್ ಪೋಯಮ್ಸ್ಗಳಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಎಲಿಜಿಕ್ ಟೋನ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅದಾದ ಮೇಲೆ ನೆಕ್ಸ್ಟ್ ಬರೋದು ಏನಂತಂದ್ರೆ ಟ್ರಾನ್ಸಿಷನ್ ಅಂತ ನೋಡ್ತಾ ಹೋಗ್ತೀವಿ. ಟ್ರಾನ್ಸಿಷನ್ ಅಂತಂದ್ರೆ ಎಂಡ್ಸ್ ವಿತ್ ದ ನಾರ್ಮನ್ ಕಾನ್ಕ್ವೆಸ್ಟ್ ಅಂತ ಹೇಳಿ. ಟ್ರಾನ್ಸಿಷನ್ ಎಂಡ್ಸ್ ವಿತ್ ದ ಟ್ರಾನ್ಸಿಷನ್ ಅಂತಂದ್ರೆ ಬದಲಾವಣೆ ಅಂತ. ಬದಲಾವಣೆ ಯಾವ ತರ ಮುಗೀತು ಅಂದ್ರೆ ಹೌ ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ವಾಸ್ ಎಂಡೆಡ್ ಅಂತ ನೋಡ್ತಾ ಹೋದಾಗ ಎಂಡ್ಸ್ ವಿತ್ ದ ನಾರ್ಮನ್ ಕಾನ್ಕ್ವೆಸ್ಟ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಆರ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಎಂಡ್ಸ್ ವಿತ್ ದ ನಾರ್ಮನ್ ಕಾನ್ಕ್ವೆಸ್ಟ್ ಇನ್ ದ ಇಯರ್ ಆಫ್ 1066 ಆರ್ 1066. 1066 ನಾರ್ಮನ್ ಕಾನ್ಕ್ವೆಸ್ಟ್, ವಿಲಿಯಂ ದ ಕಾಂಕರರ್ ಏನಿರ್ತಾರೆ ಅವರು ದಾಳಿಯನ್ನು ಮಾಡ್ತಾರೆ. ಸೊ from that invasion the rule of the Anglo-Saxons will complete. So ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಫ್ರೆಂಚ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಇನ್ಫ್ಲುಯೆನ್ಸ್ ಇಂಗ್ಲಿಷ್. ಓಕೆನಾ, ಅವಾಗ ಹೆಚ್ಚು ಫ್ರೆಂಚ್ ಲ್ಯಾಂಗ್ವೇಜ್. ಯಾಕಪ್ಪ ಅಂತಂದ್ರೆ ಇವು ನಾರ್ಮನ್ಸ್ ಏನಿದಾರಲ್ಲ, ದೇ ಆರ್ ಫ್ರಮ್ ದ ಫ್ರಾನ್ಸ್. ನಾ ಹೇಳಿದ್ನಲ್ವಾ ನಿಮಗೆ, ದೇ ಆರ್ ಫ್ರಮ್ ದ ಫ್ರಾನ್ಸ್. ಸೊ ಹಾಗಾಗಿ ಡ್ಯೂ ಟು ದ ನಾರ್ಮನ್ ಕಾನ್ಕ್ವೆಸ್ಟ್ ಫ್ರೆಂಚ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಇನ್ಫ್ಲುಯೆನ್ಸ್ ದ ಇಂಗ್ಲಿಷ್. ಇದಾದ್ಮೇಲೆ ಫ್ರೆಂಚ್ ಲ್ಯಾಂಗ್ವೇಜ್ ಮತ್ತು ಅದರ ಕಲ್ಚರ್ ಇನ್ಫ್ಲುಯೆನ್ಸ್ ಇಂಗ್ಲಿಷ್ ಮೇಲೆ ತುಂಬಾ ಆಗುತ್ತೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಇಟ್ ಲೀಡ್ಸ್ ಟು ದ ಮಿಡಲ್ ಇಂಗ್ಲಿಷ್ ಪೀರಿಯಡ್. ಈ ಬದಲಾವಣೆ ನಂತರ ಮಿಡಲ್ ಇಂಗ್ಲಿಷ್ ಪೀರಿಯಡ್ಗೆ ಪ್ರಾರಂಭಕ್ಕೆ ಏನಾಗುತ್ತೆ, ಕಾರಣ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪಾ ಅಂತ ಬಂದಾಗ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಈಗ ಇದಿಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್, ಅವ್ರದ ಇಂಪಾರ್ಟೆಂಟ್ ರೈಟರ್ಸ್ ಮತ್ತೆ ದೇರ್ ವರ್ಕ್ಸ್, ಓಕೆನಾ, ವರ್ಕ್ಸ್ ಮತ್ತೆ ಅವ್ರದ ಇಂಪಾರ್ಟೆಂಟ್ ರೈಟರ್ಸ್ ಗಳ ಬಗ್ಗೆ ನಾವು ಏನ್ ಮಾಡೋಣ, ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಸ್ಟೇ ಕನೆಕ್ಟೆಡ್ ವಿತ್ ಅವರ್ ಚಾನಲ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ so that you will get the notification of our new videos. So ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.